ಗುರುದೇವ, ಪರಶುರಾಮ ಆ ಕಾರ್ತ್ಯವೀರನನ್ನು ಎದುರಿಸಿದಾಗ ಏನು ಸಂಭವಿಸಿತು? ಅವನಿಗೇನಾದರೂ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪಪಟ್ಟ? ಹಾಗೇನಾದರೂ ಆಗಿದ್ದರೆ ಅವನು ಪರಶುರಾಮನಿಗೆ ಶರಣಾಗಿ ಅವನ ಕ್ಷಮೆಯನ್ನು ಕೇಳಿದ್ದರೆ ಬಹುಶಃ ಅವನಿಗೆ ನಂತರದ ದುರ್ಗತಿ ಪ್ರಾಪ್ತವಾಗುತ್ತಿರಲಿಲ್ಲ. ಆದರೆ ಅವನು ಆಗಲೂ ಅಹಂಕಾರಿಯಾಗಿದ್ದ. ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಭ್ರಮೆಯಲ್ಲೇ ಇದ್ದ. ಅಂಥ ಅವನೊಡನೆ ಪರಶುರಾಮ ಏನೆಂದು ವಾದಿಸಿದ ಗೊತ್ತೇ? ಏನು ಗುರುದೇವ? ಎಲ್ಲವೋ ನನ್ನ ತಂದೆಯನ್ನು ಕೊಂದ ಅಧಮ, ಈಗ ನೀನು ಈ ನನ್ನ ಕೈಗಳಿಂದಲೇ ಮರಣವನ್ನಪ್ಪಲು ಸಿದ್ಧನಾಗು. ನನ್ನ ತಂದೆ ಎದುರು ತೋರಿದ ನಿನ್ನ ಬಲ ಪರಾಕ್ರಮಗಳನ್ನು ಈಗ ನನ್ನೆದುರು ತೋರಿಸು. ನಿನ್ನ ಸೈನ್ಯವನ್ನೆಲ್ಲ ಧೂಳೀಪಟ ಮಾಡಿದ ನನ್ನೆದುರು, ಈ ಪರಶುರಾಮನೆದುರು ನಿನ್ನ ಶೌರ್ಯವನ್ನು ತೋರಿಸು. ನಿನ್ನ ಶೌರ್ಯ ಏನೆಂದು ನನಗೆ ಗೊತ್ತಿದೆ ರಾಮ. ಆದರೆ ನನ್ನ ಜೊತೆ ಯುದ್ಧ ಮಾಡುವ ಮೊದಲು ಸ್ವಲ್ಪ ನನ್ನ ಮಾತುಗಳನ್ನು ಕೇಳು. ಆಮೇಲೆ ನನ್ನೆದುರು ಯುದ್ಧ ಮಾಡದೆ ಖಂಡಿತ ಹಿಂದಿರುಗಿ ಹೋಗುವೆ. ಹೌದೇನು? ಮಾತಿನ ಬಾಣಗಳನ್ನೆಸೆದು ಜೀವವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವೆಯಾ? ಅದಂತೂ ಸಾಧ್ಯವಿಲ್ಲ. ನಿನ್ನ ಪ್ರಾಣ ಹೋಗುವುದು ಖಚಿತ. ಸ್ವಲ್ಪ ಸಮಯ ಮುಂದಾಗಬಹುದಷ್ಟೇ. ಅದೇನು ನಿನ್ನ ವಿಚಾರ? ಹೇಳು. ಪರಶುರಾಮ, ನೀನು ಹರಿಯ ಅಂಶದವನು, ಜಿತೇಂದ್ರಿಯ. ಧರ್ಮವನ್ನು ತಿಳಿಸಿಕೊಡುವ ಗುರುಗಳಿಗೂ ನೀನು ಪರಮಗುರು. ಜೊತೆಗೆ ಬ್ರಾಹ್ಮಣ ಮತ್ತು ಮುನಿ, ಯೋಗಿ. ಬ್ರಾಹ್ಮಣನೆಂದರೆ ಸ್ವಧರ್ಮದಲ್ಲಿ ನಿರತನಾಗಿದ್ದು ಕರ್ಮದಿಂದ ಜ್ಞಾನಾರ್ಜನೆ ಮಾಡಿ ಸದಾ ಪರಬ್ರಹ್ಮನನ್ನು ಧ್ಯಾನಿಸುತ್ತಿರಬೇಕು. ನನಗೆ ನೀನು ಧರ್ಮೋಪದೇಶ ಮಾಡುತ್ತಿರುವೆಯಾ? ನೀನು ಈಗ ನಡೆದುಕೊಳ್ಳುತ್ತಿರುವ ವರ್ತನೆಯನ್ನು ಕಂಡು ಅದನ್ನು ಹೇಳಲೇಬೇಕಾಗಿದೆ. ಮುನಿ ಎಂದರೆ ಸದಾ ಮೌನದಲ್ಲಿ ತತ್ವಮನನ ಮಾಡುತ್ತಾ ಸಂದರ್ಭ ಬಂದಾಗ ಮಿತವಾಗಿ ಮಾತನಾಡಬೇಕು. ಯೋಗಿಯಾದವನು ಮಣ್ಣು ಬಂಗಾರಗಳಲ್ಲಿ, ಮನೆ ಕಾಡುಗಳಲ್ಲಿ, ಕೆಸರು ಶ್ರೀಗಂಧಗಳಲ್ಲಿ ಸಮಾನ ಭಾವನೆ ಹೊಂದಿರಬೇಕು. ಬ್ರಾಹ್ಮಣನಿಗೆ ತಪಸ್ಸೇ ಕಾಮಧೇನು, ಅವನು ಸದಾ ಅದರಲ್ಲೇ ಮಗ್ನನಾಗಿರಬೇಕು. ನನಗೆ ಇಷ್ಟೆಲ್ಲ ಹೇಳುತ್ತಿರುವ ನೀನು ಹೇಗಿರಬೇಕೆಂದು ನಿನಗೆ ಗೊತ್ತಿದೆಯಾ? ಗೊತ್ತಿದೆ ಪರಶುರಾಮ. ಕ್ಷತ್ರಿಯರು ನಿಮ್ಮಂತಲ್ಲ, ಅವರಿಗೆ ಅಧಿಕಾರದ ಆಸೆ ಇರುತ್ತದೆ, ಇರಬೇಕು. ಅವರು ತಪಸ್ಸನ್ನು ಬಯಸುವುದು ಯೋಗ್ಯವಲ್ಲ. ಅದರಂತೆ ಬ್ರಾಹ್ಮಣರು ಕಲಹದಲ್ಲಿ ಆಸಕ್ತಿ ವಹಿಸುವುದು ಯೋಗ್ಯವಲ್ಲ. ರಾಜ ಸಗುಣಗಳಿಂದ ರಾಜನೆನಿಸಿಕೊಳ್ಳುತ್ತಾನೆ, ಅದು ಅವನಿಗೆ ಸಹಜ. ಅದರಂತೆ ರಾಜನಾದ ನಾನು ಕಾಮಧೇನುವನ್ನು ಆಸೆಪಟ್ಟು ಕೇಳಿದೆ. ಅದರಲ್ಲಿ ನನ್ನ ತಪ್ಪೇನಿದೆ? ಹಸಿದು ಬಂದ ನಿನಗೂ ನಿನ್ನ ಪರಿವಾರಕ್ಕೂ ನನ್ನ ತಂದೆಯ ಕಾಮಧೇನುವಿನಿಂದಲೇ ಸತ್ಕಾರ ಮಾಡಿದರಲ್ಲವೇ? ಹೌದು, ಅದು ನಿಜ. ಕಾಮಧೇನು ನಿಮ್ಮಂತವರ ಬಳಿ ಇರುವುದುಂಟೆ, ಅದು ನೀಡುವ ಭೋಗ ವಸ್ತುಗಳ ಮೇಲೆ ಆಸೆ ಪಡುವುದುಂಟೆ. ಕಾಮಧೇನುವನ್ನು ಸೆಳೆದೊಯ್ಯಲು ಸಿದ್ಧನಾದ ನನ್ನ ಮೇಲೆ ಬ್ರಹ್ಮಜ್ಞರಾದವರು ಯುದ್ಧ ಮಾಡುವುದುಂಟೆ. ನಿನ್ನ ಮೂಗಿನ ನೇರದ ತರ್ಕದಿಂದ ನೀನು ಮಾಡಿದ್ದೇ ಸರಿ ಎಂದು ನಂಬಿಸುವ ಪ್ರಯತ್ನ ಬೇಡ ರಾಜ. ನಿನಗೆ ಬೇಕೆನಿಸಿದ್ದನ್ನು ಬೇಕಾದಾಗ ಕೊಂಡೊಯ್ಯಲು ಯಾರು ನಿನಗೆ ಅನುಮತಿಯನ್ನು ಕೊಟ್ಟವರು? ಹಾಗೆಂದು ನಿನ್ನ ತಂದೆ ನನ್ನ ಕಡೆ ಅಸಂಖ್ಯಾತ ಸೈನ್ಯವನ್ನು ಕೊಲ್ಲಲು ಸಿದ್ಧನಾದಾಗ ನಾನು ಸುಮ್ಮನಿರಬೇಕಾಗಿತ್ತೆ? ಕೊಲ್ಲಲು ಬಂದವನು ಯಾರೇ ಆಗಿರಲಿ, ಅವನು ವೇದಾಂಗ ಪಾರಂಗತನೇ ಆಗಿರಲಿ, ಅವನನ್ನು ಕೊಲ್ಲುವುದರಲ್ಲಿ ಯಾವ ದೋಷವೂ ಇಲ್ಲ. ನನ್ನ ಕಡೆಯವರನ್ನೆಲ್ಲ ಕೊಂದ ನಿನ್ನ ತಂದೆಯನ್ನು ಕೊಂದು ನನಗೆ ಬ್ರಹ್ಮಹತ್ಯ ದೋಷವೇನೂ ಬರುವುದಿಲ್ಲ. ಆದರೆ ನಾನು ಮಾತ್ರ ನಿನ್ನನ್ನು ಉಳಿಸುವುದಿಲ್ಲ, ನಿನ್ನನ್ನು ಕೊಂದೇ ಕೊಲ್ಲುತ್ತೇನೆ. ನನ್ನನ್ನು ಕೊಲ್ಲುವುದಷ್ಟೇ ನಿನ್ನ ಉದ್ದೇಶವಾಗಿಲ್ಲ. 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರನ್ನು ಧ್ವಂಸ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೀಯೆ. ಅದನ್ನು ಈಡೇರಿಸಿಕೊಳ್ಳಲು ಸಂಕಲ್ಪವನ್ನು ಮಾಡಿದ್ದೀಯೆ. ನಾವು ಕ್ಷತ್ರಿಯರು, ಯುದ್ಧವೇ ನಮಗೆ ಧರ್ಮ. ಯುದ್ಧದಲ್ಲಿ ಸಾಯಲು ಹಿಂಜರಿಯುವುದಿಲ್ಲ. ಆದರೆ ಬ್ರಾಹ್ಮಣರು ಯುದ್ಧ ಮಾಡುವುದು ಲೋಕವಿರುದ್ಧ, ವೇದಗಳಿಗೂ ವಿರುದ್ಧ. ತಪಸ್ಸನ್ನೇ ಧನವೆಂದು ಭಾವಿಸುವ ಬ್ರಾಹ್ಮಣರಿಗೆ ಶಾಂತಿ ಅಧ್ಯಯನವೇ ಧರ್ಮ, ಈ ಬಗೆಯ ಯುದ್ಧೋತ್ಸಾಹವಲ್ಲ. ನೀನು ಯಾವ ತರ್ಕವನ್ನು ಮುಂದಿಟ್ಟರೂ ನಿನ್ನ ಜೀವ ಉಳಿಯುವುದಿಲ್ಲ ಕಾರ್ತವೀರ್ಯ. ನಿನ್ನ ಉಪದೇಶವನ್ನು ಕೇಳಿ ಕಲಿಯುವಷ್ಟು ಹೀನ ಸ್ಥಿತಿ ನನಗೆ ಬಂದಿಲ್ಲ.
ನಿನ್ನ ತರ್ಕ ಉಪದೇಶಗಳಿಂದ ಯಾವ ಪ್ರಯೋಜನವೂ ಇಲ್ಲ. ತಂದೆಯ ವಧೆ ಮಾಡಿದವನನ್ನು ವಧೆ ಮಾಡುವುದಷ್ಟೇ ಧರ್ಮ, ನ್ಯಾಯ. ಇಲ್ಲವಾದರೆ ಅಂತಹ ಮಗ ನರಕ ಭಾಜನನಾಗುತ್ತಾನೆ. ನನ್ನ ತಂದೆಯನ್ನು ಕೊಂದ ನೀನು ಮಹಾಪಾಪಿ. ಬ್ರಹ್ಮಹತ್ಯೆ ಮಾಡಿದ ನಿನ್ನನ್ನು ಕೊಲ್ಲುವುದೇ ಪರಮಧರ್ಮ. ನಿನ್ನ ಉಪದೇಶದ ಬಾಣಗಳನ್ನು ಮುಚ್ಚಿಟ್ಟು ನಿಜವಾದ ಶಸ್ತ್ರಗಳನ್ನು ಹಿಡಿದು ಯುದ್ಧ ಮಾಡು. ಹಾ,
ಸೀತೆ
ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ